ಹೊಸಕೋಟೆ ನಗರದಲ್ಲಿ ಪ್ರಾರಂಭಗೊಂಡಿರುವ ಎಸ್ಎನ್ ಬಿಸಿನೆಸ್ ವೆಂಚರ್ಸ್‌ನ ವಿಲೇಜ್ ಬಾಸ್ಕೆಟ್ ಹಾಗೂ ಎಸ್ಎನ್ ನೂತನ್ ಚಾರಿಟಬಲ್ ಟ್ರಸ್ಟ್ ಅನ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂತಹ ಹೊಸಕೋಟೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮುನಿಯಪ್ಪನವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಾಗೇಶ್ ಹಾಗೂ ಸವಿತಾರವರು ಸ್ನೇಹಿತರಾಗಿದ್ದು, ಅವರು ಈ ಒಂದು ಎಸ್ಎನ್ ಬಿಸಿನೆಸ್ ವೆಂಚರ್ಸ್ ಮೂಲಕ ವಿಲೇಜ್ ಬಾಸ್ಕೆಟ್ ಅನ್ನ ಪ್ರಾರಂಭ ಮಾಡಿದ್ದು, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಉದ್ಯೋಗಾವಕಾಶಗಳು ಲಭ್ಯವಾಗುತ್ತದೆ. ಪ್ರಮುಖವಾಗಿ ಅವರು ರೈತರಿಂದಲೇ ಹಣ್ಣು ಹಾಗೂ ತರಕಾರಿಗಳನ್ನ ಖರೀದಿ ಮಾಡುವ ಮೂಲಕ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಸ್ಥಳೀಯವಾಗಿ ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಸಹ 1800 ಮಹಿಳಾ ಸ್ವಸಹಾಯ ಸಂಘಗಳಿದ್ದು, ಸರ್ಕಾರ ನೀಡುವ ಅನುದಾನಗಳು ಕೂಡ ಸಾಕಷ್ಟು ಪರಿಣಾಮಕಾರಿಯಾಗಿ ಸಾಕಾಗ್ತಿಲ್ಲ. ಆದ್ದರಿಂದ ಗ್ರಾಮೀಣ ಭಾಗದಲ್ಲಿ ಈ ರೀತಿಯ ವಿಲೇಜ್ ಬಾಸ್ಕೆಟ್ ಪ್ರಾರಂಭ ಮಾಡುವುದರ ಮೂಲಕ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸುತ್ತಿರುವುದು ಪ್ರಶಂಸನೀಯ ಅಂತ ತಿಳಿಸಿದರು. ಏನ್ ಕಾರ್ಯಕ್ರಮ ಮಾಡ್ತಿದ್ರೆ ತುಂಬಾ ಅರ್ಥಗರ್ಭಿತವಾಗಿದೆ. ಯಾಕೆ ಅಂತಂದ್ರೆ ತುಂಬಾ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ಒಂದು ಸಿಚುವೇಶನ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಎಸ್ಎನ್ ಚಾರಿಟಬಲ್ ಟ್ರಸ್ಟ್ ಮುಂದೆ ಬಂದು ಈ ಒಂದು ಮೆಟೀರಿಯಲ್ ಎಲ್ಲ ಕೊಡ್ತಕ್ಕಂಥದ್ದು ಅದೆಲ್ಲ ಮಾಡ್ತಿದೆ ಅಂತಕ್ಕಂಥದ್ದನ್ನ ತುಂಬಾ ಖುಷಿ ಅನಿಸುತ್ತೆ. ಮತ್ತೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂತಂದ್ರೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಸುಮಾರು 1800 ಸಂಘಗಳು ನಮ್ಮ ಕಡೆ ಇದ್ದಾವೆ. ನಮ್ಮ ತಾಲೂಕಲ್ಲಿ ಎಲ್ಲರಿಗೂ ಸಹ ಸರ್ಕಾರದಿಂದ ಫಂಡ್ ಬಂದರೂ ಸಹ ಅದು ಸಾಕಾಗ್ತಿಲ್ಲ. ಅವರು ಆರ್ಥಿಕವಾಗಿ ಸದೃಢರಾಗಲು ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನು ನಮ್ಮ ಮಹಿಳೆಯರು ಬೆಳೆ ಮಾಡ್ತಾ ಇದ್ದಾರೆ, ಆ ಒಂದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಸೊಪ್ಪಾಗಿರ್ಬೋದು, ಅದನ್ನೆಲ್ಲ ಒಂದ್ ಕಡೆ ಬಂದು ಮಾರಿ ಅವರು ಆರ್ಥಿಕವಾಗಿ ಸಬಲರಾಗಕ್ಕ ಇದೊಂದು ಸದಾವಕಾಶ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ತಮ್ಗೆಲ್ಲರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.